ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ತಮ್ಮೆಲ್ಲರಿಗೂ ಇಂದಿನ ಸತ್ಸಂಗಕ್ಕೆ ಸ್ವಾಗತ. ಇದು ಪ್ರಶ್ನೆ ಇವತ್ತಿನ ವಿಷಯ ಸ್ವಯಂ ಸ್ವೀಕೃತಿ, ಆತ್ಮ ಸ್ವೀಕಾರ. ಅಂದ್ರೆ ನನ್ನನ್ನು ನಾನು ಸ್ವೀಕರಿಸುವುದು, ಒಪ್ಪಿಕೊಳ್ಳುವುದು, ಇದು ಈ ವಿಷಯ. ಇದಕ್ಕೆ ಇಂಗ್ಲಿಷ್ನಲ್ಲಿ ಸೆಲ್ಫ್ ಎಕ್ಸೆಪ್ಟೆನ್ಸ್ ಅಂತ ಹೇಳಿ, ಅದು ಕನ್ನಡದಲ್ಲಿ ಸ್ವಯಂ ಸ್ವೀಕೃತಿ, ಆತ್ಮ ಸ್ವೀಕೃತಿ ಅಂತ ಇಂಗ್ಲಿಷ್ನಲ್ಲಿ ತರ್ಜುಮೆ ಮಾಡಿದ್ದೇನೆ. ಇಂಗ್ಲಿಷಿಂದ ಕನ್ನಡಕ್ಕೆ ತರ್ಜುಮೆ ಮಾಡಿದ್ದೇನೆ. ಇಂಗ್ಲಿಷ್ನಲ್ಲಿ ಸೆಲ್ಫ್ ಎಕ್ಸೆಪ್ಟೆನ್ಸ್ ಅಂತ. ಒಬ್ಬ ರಾಜ ಇದ್ದ. ಅವನು ಮಲಗಿರ್ತಾನೆ. ಎದ್ದಾಗ ಗಾಬರಿ ಬೀಳ್ತಾನೆ. ಗಾಬರಿ ಬಿದ್ದು ತನ್ನ ಮಂತ್ರಿಗಳನ್ನ ರಾಜಗುರುವನ್ನು ಕಳಿಸ್ತಾರೆ. ಹೇಳ್ತಾನೆ, ನಿನ್ನೆ ಕನಸಿನಲ್ಲಿ ನಾನು ಭಿಕ್ಷುಕ ಆಗಿದ್ದೆ, ಭಿಕ್ಷೆ ಬೇಡಿ ಜೀವನ ಮಾಡ್ತಾ ಇದ್ದೆ. ಎಚ್ಚರ ಆದ್ಮೇಲೆ ನಾನು ರಾಜ ಆಗಿದ್ದೇನೆ. ಇದ್ರಲ್ಲಿ ಯಾವುದು ನಿಜ? ರಾಜ ಆಗಿರೋ ನಿಜನೋ, ಭಿಕ್ಷುಕ ಆಗಿರೋ ನಿಜನೋ? ಇದ್ರ ಯಾವ್ದು ನಿಜ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅಥವಾ ರಾಜ ಆಗಿದ್ದವನು ಭಿಕ್ಷುಕ ಆಗಿದ್ದನ್ನು ಕನ್ಸ್ಕೊಂಡೋ, ಭಿಕ್ಷುಕ ಆಗಿದ್ದವನು ರಾಜ ಅದನ್ನು ಕನ್ಸ್ಕೊಂಡೋ, ಇದ್ರಲ್ಲಿ ಯಾವ್ದು ನಿಜ ಅಂತ. ಅವಾಗ ರಾಜಗುರು ಹೇಳ್ತಾರೆ, ನೋಡಪ್ಪ, ನೀನ್ ರಾಜನೂ ಅಲ್ಲ, ಭಿಕ್ಷುಕನೂ ಅಲ್ಲ. ಇದನ್ನ ಎರಡನ್ನು ನೋಡ್ತಾ ಇರೋ ಸಾಕ್ಷಿ ನೀನು, ಆತ್ಮ ನೀನು. ಆತ್ಮಕ್ಕೂ ಇದಕ್ಕೆ ಏನ್ ಸಂಬಂಧ ಇಲ್ಲ. ಇವು ಬರ್ತವೆ ಹೋಗ್ತವೆ. ಆತ್ಮ ನೀನು ಅಂತ ತಿಳ್ಕೋ ಅಂತ. ಈ ಸಮಸ್ಯೆ ನಮಗೂ ಬರ್ತದೆ. ಬೆಳಗ್ಗೆ ಎದ್ದ ಕೂಡಲೇ ದೇಹ, ಮನಸ್ಸು, ಬುದ್ಧಿ ಬಂದ್ಬಿಡ್ತದೆ. ಈ ದೇಹ, ಮನಸ್ಸು, ಬುದ್ಧಿ ನಾನು ಅನ್ನೋ ಭ್ರಮೆ ಬಂದ್ಬಿಡ್ತದೆ. ದೇಹ, ಮನಸ್ಸು, ಬುದ್ಧಿ ನಾನು ಅನ್ನುವ ಕಲ್ಪನೆ ಬಂದ್ಬಿಡ್ತದೆ. ಈ ಬಂದಾಕ್ಷಣ ನಮ್ಮಲ್ಲಿ ಒಂದು ಹುಡುಕಾಟ ಶುರುವಾಗ್ತದೆ. ನಾನು ನನ್ನನ್ನ ಹೇಗೆ ಪರಿವರ್ತನೆ ಮಾಡೋದು, ನನ್ನನ್ನು ಹೇಗೆ ಇಂಪ್ರೂವ್ ಮಾಡೋದು, ಈ ಪ್ರಶ್ನೆ ಬರ್ತದೆ. ಯಾಕಂದ್ರೆ ನಾನು ಅಂತ ಏನ್ ಹೇಳ್ತೇನೆ, ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಇದು ಪರಿಮಿತ ನಾನು. ಈ ಪರಿಮಿತ ನಾನು ನನಗೆ ಅಪರಿಮಿತ ಆಗಬೇಕು ಅನ್ನೋ ಆಸೆ. ಯಾಕಂದ್ರೆ ಪರಿಮಿತ ನಾನು ಅದು ದೇಹ, ಮನಸ್ಸು, ಬುದ್ಧಿ. ಒಳಗೆ ನನಗೆ ಗೊತ್ತಿದೆ ನನ್ನ ನಿಜ ಸ್ವರೂಪ ಅಪರಿಮಿತ ನಾನು. ಆದ್ರೆ ಅದನ್ನು ಹೇಗೆ ಪಡಿಬೇಕು ಅಂತ ಗೊತ್ತಿಲ್ಲ. ದೇಹ, ಮನಸ್ಸು, ಬುದ್ಧಿಗಳ ಮೂಲಕ ಪಡೆಯೋದಕ್ಕೆ ಒಂದು ಪ್ರಯತ್ನ. ಆ ಪ್ರಯತ್ನದಲ್ಲಿ ಹಲವಾರು ಕಷ್ಟಪಡ್ತೇನೆ ನಾನು. ಇದಕ್ಕೆ ಸೆಲ್ಫ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ನನ್ನನ್ನ ಪರಿವರ್ತನೆ ಮಾಡಲಿಕ್ಕೆ, ನನ್ನ ಇಂಪ್ರೂವ್ ಮಾಡಲಿಕ್ಕೆ, ನನ್ನನ್ನು ಬದಲಾಯಿಸಲಿಕ್ಕೆ ನನ್ನ ಪ್ರಯತ್ನ. ಏನ್ ಪ್ರಯತ್ನ ಮಾಡ್ತೇನೆ? ದೇಹಕ್ಕೆ ಹುಟ್ಟಿದೆ, ಸಾವಿದೆ. ಎಷ್ಟು ಸಾಧ್ಯವೋ ದೇಹದ ಸಾವನ್ನ ಮುಂದೆ ತಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ದೇಹದ ವ್ಯಾಯಾಮ, ಆರೋಗ್ಯ, ಮದ್ದು ತಗೊಳ್ಳೋದು, ಸಾವನ್ನ ಎಷ್ಟು ದೂರ ಮಾಡ್ಲಿಕ್ಕೆ ಸಾಧ್ಯನೋ ಅಷ್ಟು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನನಗೆ ಸಾವು ಬೇಕಾಗಿಲ್ಲ. ಸಾವು ಅನ್ನೋದು ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ನನಗೆ ಒಳಗೆ ನನಗೆ ನಾನು ಸಾವಿಲ್ಲದವನು, ಹುಟ್ಟು ಸಾವಿಲ್ಲದವನು ಅನ್ನುವ ಒಳಗಡೆ ಭಾವನೆ ಇದೆ. ಆದ್ರೆ ಶರೀರಕ್ಕೆ ಹುಟ್ಟು ಸಾವಿದೆ. ಶರೀರ ನಾನು ತಿಳ್ಕೊಂಡ್ಬಿಟ್ಟಿದ್ದೇನೆ. ಈ ಶರೀರವನ್ನು ಪರಿವರ್ತನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹುಟ್ಟು ಸಾವಿಲ್ಲದ ಹಾಗಾಗ್ಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಹೋಗಿ. ನನಗಾಗ್ತಾ ಇಲ್ಲ. ನನ್ನ 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 ನನ್ನದೇ ಆದ ವಂಶಜರ ಮಕ್ಕಳು ಇರ್ಲಿ ಅಂತ ಮಕ್ಕಳನ್ನ ಹುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಳಗೆಲ್ಲೋ
ನಾನು ನನ್ನ ಅಸ್ತಿತ್ವ ನಾಶ ಆಗಬಾರ್ದು ಅನ್ನುವ ಆಶೆ. ಈ ನಾಶ ಆಗದಿರುವ ಅಸ್ತಿತ್ವ ಇದೆಯಲ್ಲ ಅದಕ್ಕೆ ಸತ್ ಅಂತ ಹೇಳುದು. ಆ ಸತ್ ನಾನು ಅಂತ ಗೊತ್ತಾಗಬೇಕು ನಿಮಗೆ. ಆದ್ರೆ ಸತ್ ಆಗ್ಬೇಕು ಅಂತ ಪ್ರಯತ್ನ ಮಾಡ್ತೇನೆ. ಸತ್ ಅಂದ್ರೆ ಅಸ್ತಿತ್ವ, ಹುಟ್ಟು ಸಾವಿಲ್ಲದ ಅಸ್ತಿತ್ವ. ಅದನ್ನು ದೇಹದ ಮೂಲಕ ಪ್ರಯತ್ನ ಪಡ್ತೇನೆ. ಇದು ಪ್ರಯತ್ನ ನಡೀತಾ ಇರ್ತದೆ. ಎಷ್ಟು ಪ್ರಯತ್ನ ಮಾಡಿದ್ರು ಇನ್ನು ಸಾಧ್ಯ ಆಗುದಿಲ್ಲ. ಕಡೆಗೆ ದೇಹ ಪರಿಮಿತ, ನಾನು ಅಪರಿಮಿತ ಆಗಬೇಕು, ಅನಂತ ಆಗಬೇಕು ಅಂತ ಪ್ರಯತ್ನ ಮಾಡ್ತೇನೆ. ಅದಕ್ಕೋಸ್ಕರ ಕುಟುಂಬ, ಸಂಸಾರ, ಹೆಂಡತಿ ಮಕ್ಕಳು, ಬಂಧು ಮಿತ್ರರು, ಅಧಿಕಾರ, ಧನ ಎಲ್ಲವನ್ನು ಸೇರಿಸ್ಕೊಳ್ಳಿ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ನಾನು ಅನಂತ ಆಗಬೇಕು ಅಂತ. ಎಷ್ಟೆಲ್ಲ ಮಾಡ್ತಾ ಇದ್ರು ನನ್ನನ್ನು ನಾನು ಹೇಗಿದ್ದೇನೋ ಹಾಗೆ ಸ್ವೀಕಾರ ಮಾಡ್ಲಿಕ್ಕೂ ಆಗುದಿಲ್ಲ. ಯಾಕಂದ್ರೆ ನನಗೆ ಒಳಗೆ ಗೊತ್ತು ಇದು ಯಾವುದು ನಾನಲ್ಲ ಅಂತ. ಇದು ನಾನು ಅನಂತತೆ ನಾನು ಅಂತ ಗೊತ್ತಿದೆ. ಆದ್ರೆ ಅದು ಅದು ಒಳಗೆ ಅಂತರಂಗದಲ್ಲಿ ಅದು ಇದೆ. ಆದ್ರೆ ಅದು ನಾನು ದೇಹ ಮನಸ್ಸು ಬುದ್ಧಿ ಆಗಿದೆ. ದೇಹ ಮನಸ್ಸು ಬುದ್ಧಿಯನ್ನು ಪರಿವರ್ತನೆ ಮಾಡಿ ಪ್ರಯತ್ನ ಮಾಡ್ತೀನಿ. ಸ್ವಯಂ ಸ್ವೀಕೃತಿ ಇಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರು ನಾನು ನಿಜವಾದ ನನ್ನ ಸ್ವರೂಪ ಏನಂತ ಗೊತ್ತಿಲ್ಲ. ಆದ್ರೆ ನಿಜವಾದ ಸ್ವರೂಪ ಪಡಿಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕೆ? ದೇಹ ಮನಸ್ಸು ಬುದ್ಧಿ ಮೂಲಕ. ಅನಂತ ಆಗಬೇಕು. ಅನಂತ ಆಗೋದಕ್ಕೆ ಆನಂದ ಅಂತ ಹೇಳೋದು. ನನಗೇನೋ ಸಿಗುತ್ತೆ ಖುಷಿ ಆಗುತ್ತೆ, ಇನ್ನೊಂದು ಸಿಗುತ್ತೆ ಖುಷಿ ಆಗುತ್ತೆ. ಇವೆಲ್ಲ ಆ ಖುಷಿ ಅಥವಾ ಸಂತೋಷ ಇದೆಯಲ್ಲ ಆನಂದದ ಒಂದು ಅಂಶ. ಆನಂದ ಅಂದ್ರೆ ಅನಂತ. ನಾನು ಅನಂತ ಆಗ್ಬೇಕು ಅಂತ ಪ್ರಯತ್ನ ಮಾಡ್ತೇನೆ. ನಾನು ಸತ್ ಆಗ್ಬೇಕಂತ ಪ್ರಯತ್ನ ಮಾಡ್ತೇನೆ. ಸತ್ ಅಂದ್ರೆ ಅಸ್ತಿತ್ವ. ನಾನು ಅನಂತ ಆಗ್ಬೇಕು ಅಂತ ಪ್ರಯತ್ನ ಮಾಡ್ತೇನೆ. ಕಡೆಗೆ ಚಿತ್ ಅಂದ್ರೆ ಅರಿವು. ಎಲ್ರಿಗೂ ನನಗೆ ಇನ್ನೂ ತಿಳ್ಕೋಬೇಕು ಅಂತ ಆಸೆ. ಅನಂತವಾದ ಜ್ಞಾನ ಬೇಕನ್ನೋ ಆಸೆ. ಅದಕ್ಕೆ ಚಿತ್ ಅಂತ ಹೇಳ್ತೇವೆ, ಅರಿವು ಅಂತ ಹೇಳ್ತೇವೆ. ಸತ್, ಚಿತ್, ಆನಂದ ನಾವು ಪಡಿಲಿಕ್ಕೆ ದೇಹದ ಮನಸ್ಸು ಮೂಲಕ, ಬುದ್ಧಿಯ ಮೂಲಕ, ಮನಸ್ಸು ಮೂಲಕ ಪ್ರಯತ್ನ ಮಾಡ್ತೇವೆ. ಇದನ್ನ ಇಂಪ್ರೂವ್ ಮಾಡಲಿಕ್ಕೆ, ಪರಿವರ್ತನೆ ಮಾಡಲಿಕ್ಕೆ, ಇಂಪ್ರೂವ್ ಮಾಡಲಿಕ್ಕೆ ಅಥವಾ ಪರಿವರ್ತನೆ ಮಾಡಿ ಸತ್, ಚಿತ್, ಆನಂದವನ್ನು ಪಡಿಬೇಕು ಅನ್ನುವ ಆಶೆ. ಇದಕ್ಕೆ ಸೆಲ್ಫ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೇವೆ. ಸೆಲ್ಫ್ ಇಂಪ್ರೂವ್ಮೆಂಟ್ ಎಷ್ಟೇ ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡಿದ್ರು ಅದು ಸಾಧ್ಯ ಆಗುದಿಲ್ಲ. ಯಾಕಂದ್ರೆ ದೇಹ ಮನಸ್ಸು ಬುದ್ಧಿ ಪರಿಮಿತ. ಕಡೆಗೆ ಏನಾಗುತ್ತೆ? ಸೆಲ್ಫ್ ಟ್ರಾನ್ಸ್ಫಾರ್ಮೇಶನ್, ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಯೋಗದ ಮೂಲಕ. ಆ ಪರಿವರ್ತನೆ ಕೂಡ ಕಷ್ಟ. ಅದರಿಂದ ಅದಕ್ಕೂ ಫಲ ಸಿಗುವುದಿಲ್ಲ. ಇಷ್ಟು ಮಾಡಿದ್ರು ನಮಗೊಂದು ತೃಪ್ತಿ ಇಲ್ಲ, ಸ್ವಯಂ ತೃಪ್ತಿ ಇಲ್ಲ, ಸ್ವಯಂ ಸ್ವೀಕಾರ ಇಲ್ಲ. ಇನ್ನೂ ಏನೋ ಕೊರತೆ ಇದೆ ಜೀವನದಲ್ಲಿ. ಇನ್ನೂ ಬೇಕು ಬೇಕು ಅನ್ಸ್ತಾ ಇದೆ. ಅದು ಏನ್ ಬೇಕು, ಅದು ಹ್ಯಾಕ್ ಪಡಿಬೇಕು ಗೊತ್ತಿಲ್ಲ. ದೇಹ, ಮನಸ್ಸು, ಬುದ್ಧಿ, ಅಧಿಕಾರ ಇದೆಲ್ಲದಕ್ಕೂ ಪ್ರಯತ್ನ ಪಡಿಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಯಾವುದು ತೃಪ್ತಿ ಕೊಡುವುದಿಲ್ಲ. ಸ್ವಯಂ ಸ್ವೀಕಾರ ಆಗುವುದಿಲ್ಲ, ಸ್ವಯಂ ಸ್ವೀಕೃತಿ ಆಗುವುದಿಲ್ಲ. ಕಡೆಗೆ ಈ ಸ್ವಯಂ ಅನ್ನು ದಾಟಬೇಕು. ನಾನೆಂಬುದು ನಾನಲ್ಲ. ಈ ದೇಹ ಮನಬುದ್ಧಿ ನಾನಲ್ಲ. ಸಚಿದಾನಂದಾತ್ಮ ನಾನೇ. ಶಿವೋಹಂ ಶಿವೋಹಂ ಜ್ಞಾನ ಬರಬೇಕು. ನಾನು ಅಂತ ಏನ್ ತಿಳ್ಕೊಂಡಿದ್ದೆ, ಸ್ವಯಂ ಅಂತ ಏನ್ ತಿಳ್ಕೊಂಡಿದ್ದೆ, ಅದನ್ನು ದಾಟಬೇಕು. ನಿಜವಾದ ನಾನು ಸಚಿದಾನಂದ ಸ್ವರೂಪಿ, ಅದನ್ನು ತಿಳ್ಕೋಬೇಕು. ಇದಕ್ಕೆ ಸೆಲ್ಫ್ ಟ್ರಾನ್ಸೆಂಡೆನ್ಸ್ ಅಂದ್ರೆ ನನ್ನನ್ನ ಅರಿತುಕೋಬೇಕು. ತುರಿಯ ಅವಸ್ಥೆಯಲ್ಲಿ ಇದು ದೇಹ ಮನಸ್ಸು ಬುದ್ಧಿ ನಾನು ಯಾವುದಲ್ಲ, ಶುದ್ಧ ಚೈತನ್ಯ ನಾನು ಅಂತ ಅರಿವು ಬರಬೇಕು. ಆವಾಗ ಏನಾಗುತ್ತೆ? ಮನಸ್ಸು ಶಾಂತ ಆಗ್ಬಿಡ್ತದೆ. ಅದಕ್ಕೆ ಸ್ವಯಂ ಸ್ವೀಕೃತಿ ಅಂತ. ಎಲ್ಲಿವರೆಗೆ ನನ್ನ ಸ್ವರೂಪ, ನಿಜವಾದ ಸ್ವರೂಪ ನಂಗೆ ಗೊತ್ತಾಗಿಲ್ಲ ಅಲ್ಲಿವರೆಗೆ ನಮಗೆ ಮನಸ್ಸಿಗೆ ಶಾಂತಿ ಇಲ್ಲ. ಅಲ್ಲಿವರೆಗೆ ಏನೋ ಬೇಕು ಅಂತ ಆಸೆ, ಏನೋ ಪಡಿಬೇಕಂತ ಆಸೆ. ಆ ಹುಡುಕಾಟ ನಿಲ್ಲುವುದಿಲ್ಲ, ಶೋಧನೆ ನಿಲ್ಲುವುದಿಲ್ಲ. ಶೋಧನೆ ಯಾವಾಗ ನಿಲ್ತದೆ? ನಿಜವಾದ ನಾನು ಯಾರು ಅಂತ ತಿಳ್ಕೊಂಡಾಗ, ಸಚ್ಚಿದಾನಂದ ಸ್ವರೂಪಿ ಅಂತ ಗೊತ್ತಾದಾಗ
ಆ ಶೋಧನೆ ನಿಲ್ತದೆ. ನನ್ನ ಸ್ವರೂಪ ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಸಚ್ಚಿದಾನಂದ ಸ್ವರೂಪ ಅನ್ನುವ ದೃಢವಾದ ಜ್ಞಾನ ಬಂದಾಗ, ಸ್ವಯಂ ಸ್ವೀಕೃತಿ ಬಂದಾಗ ಮನಸ್ಸಿನಲ್ಲಿ ಶಾಂತಿ ನಿಲ್ಲಿಸ್ತದೆ. ಅದಕ್ಕೆ ಪರಾಶಾಂತಿ ಅಂತ ಹೇಳುದು. ಅಲ್ಲಿವರೆಗೆ ಶಾಂತಿ ಇಲ್ಲ. ಆತ್ಮಜ್ಞಾನ ಬರೋವರೆಗೆ ನಮಗೆ ಖಂಡಿತ ಶಾಂತಿ ಸಿಗೋದಿಲ್ಲ. ಅಲ್ಲಿ ಏನಾಗುತ್ತೆ, ನನ್ನಲ್ಲಿ ಏನೋ ಕೊರತೆ ಇದೆ ಅಂತ ಭಾವನೆ ಬಂದೇ ಬರ್ತದೆ. ನನ್ನಲ್ಲಿ ಕೊರತೆ ಇದೆ ಅಂತ ತುಂಬಿಸ್ಬೇಕು, ಅದನ್ನು ಬದಲಾವಣೆ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇರ್ತೇನೆ. ನನ್ನ ಬಂಧು ಮಿತ್ರರು ಎಲ್ಲರಲ್ಲೂ ಕೊರತೆ ಕಾಣ್ತೇನೆ. ಎಲ್ಲ ಕಡೆ ಕೊರತೆ ಕಾಣ್ತದೆ. ಎಲ್ಲ ಇಂಪ್ರೂವ್ಮೆಂಟ್ ಬೇಕಂತ ಕಾಣ್ತದೆ, ಎಲ್ಲ ಪರ್ಮಿಷನ್ ಬೇಕಂತ ಕಾಣಿಸ್ತದೆ. ಆ ಪರ್ಮಿಷನ್ ಏನಂತ ಗೊತ್ತಿಲ್ಲ. ಪರ್ಮಿಷನ್ ಇರುವುದೇ ಒಂದೇ ಒಂದು, ನಿಜವಾದ ನನ್ನನ್ನು ಕಾಣೋದು. ಇದಕ್ಕೆ ಸತ್ಯ ಶೋಧನೆ ಅಂತ ಹೇಳೋದು. ನಿಜವಾದ ನಾನು ಯಾರು ಅಂತ ತಿಳ್ಕೊಂಡಾಗ, ಶುದ್ಧ ಚೈತನ್ಯ ಅಂತ ತಿಳ್ಕೊಂಡಾಗ, ಆತ್ಮಸ್ವರೂಪಿ ಸಚ್ಚಿದಾನಂದ ಸ್ವರೂಪಿ ಆತ್ಮ ಅಂತ ಗೊತ್ತಾದಾಗ ಮನಸ್ಸಿಗೆ ಶಾಂತಿ ಇರುತ್ತೆ. ಅದಕ್ಕೆ ಸೆಲ್ಫ್ ಎಕ್ಸೆಪ್ಟೆನ್ಸ್ ಅಂತ ಹೇಳೋದು, ಅಂದ್ರೆ ಸ್ವಯಂ ಸ್ವೀಕೃತಿ ಅಂತ. ಯಾರಿಗ ಪ್ರಶ್ನೆ ಇದೆಯಾ? ಅಲ್ಲಿವರೆಗೆ ಮನಸ್ಸಿನ ತುಂಬಲಾಟ, ಬೇಕು ಬೇಕು ಏನೋ ಕೊರತೆ ಇದೆ, ಆ ಭಾವನೆ ಹೋಗುವುದೇ ಇಲ್ಲ. ಝೂಮ್ ಅಲ್ಲಿ ಯಾರಿಗೆ ಪ್ರಶ್ನೆ ಇದೆಯಾ? ಅಶ್ವಿನಿ, ಸುಜಯ್ ಮೇಡಮ್, ಏನಿಲ್ಲ ಗುರುಜಿ. ಯಾರಿಗೆ ಪ್ರಶ್ನೆ ಇದ್ರೆ ಇಂದಿನ ಚಿಂತನೆ ಮುಗಿಸೋಣ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನ್ನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಕ್ ಜ್ಯೋತಿ ಪರಾತ್ಪರ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ. ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂದಿಗೆ ಇವತ್ತಿನ ಚಿಂತನೆ ಮುಗಿಸೋಣ. ಮುಂದಿನ ಕ್ಲಾಸು ಮಂಗಳವಾರ ದಿವಸ ಬೆಳಿಗ್ಗೆ. ಹರಿ ಓಂ ಎಲ್ರಿಗೂ.